ಚಿಕ್ಕಮಗಳೂರು ಅಂದ್ರೆ ಅದು ಪ್ರಕೃತಿ ಯೌವನಕ್ಕೆ ಕಾಲಿರಿಸಿದ ನಾಡು. ಕರ್ನಾಟಕದ ಕಾಫಿ ನಾಡು. ಹಸಿರು ಸೀರೆ ಮಲ್ಲಿಗೆ ಮೂಡಿದಂಥ ಸೊಬಗಿನ ಚೆಲುವಿನ ಬೀಡು. ಎತ್ತ ತಿರುಗಿ ನೋಡಿದರೂ ಎತ್ತರೆತ್ತರದ ಬೆಟ್ಟಗಳು, ಹಚ್ಚ ಹಸುರಿನ ಕಾಫಿ ತೋಟಗಳು. ಎತ್ತ ನೋಡಿದರೂ ಕಾಡು ಕಾಡು ಮತ್ತೆ ಕಾಡು. ಇಲ್ಲಿನ ನಿಸರ್ಗ ಸೌಂದರ್ಯವನ್ನು ಕಂಡರೆ ಎಂಥವರು ಮನಸೋತು ಮತ್ತೆ ಇಲ್ಲಿಂದ ಮರಳಿ ಬರಲು ಮುನಿಸು ನಿಂತು ಬಿಡುತ್ತಾರೆ. ಇಲ್ಲಿ ವೈವಿಧ್ಯ ಮತ್ತು ಪ್ರಕೃತಿ ಕಾಳಜಿಯ ಆಚರಣೆಗಳಿವೆ. ಅಂಥ ಒಂದು ಶ್ರೇಷ್ಠ ಧಾರ್ಮಿಕ ಮಹತ್ವ ಹೊಂದಿರುವ ಸ್ಥಳವೇ ದೇವಿರಮ್ಮನ ಬೆಟ್ಟ ಹಾಗೂ ದೇವಿರಮ್ಮನ ದೇವಸ್ಥಾನ. ದೇವಿರಮ್ಮನ ಬೆಟ್ಟ ಅಥವಾ ದೇವಿರಮ್ಮನ ದೇವಸ್ಥಾನದ ಹೆಸರು ಕೇಳಿದರೆ ಭಕ್ತಾದಿಗಳಲ್ಲಿ ಮತ್ತು ಯಾತ್ರಿಗಳಲ್ಲಿ ಒಂದು ಸಂಚಲನ ಉಂಟಾಗುತ್ತದೆ. ನರನಾಡಿಗಳಲ್ಲಿ ಭಕ್ತಿರಸ ಸಂಚರಿಸುತ್ತದೆ. ದೇವಿ ಶಕ್ತಿ ಆವಿರ್ಭವಿಸುತ್ತದೆ. ಅದಕ್ಕೆ ಕಾರಣ ದೇವಿರಮ್ಮನ ಘನೀಕೃತ ಶಕ್ತಿ, ಆಕೆಯ ಮಹಿಮೆ. ಜೊತೆಗೆ ವರ್ಷಕ್ಕೊಮ್ಮೆ ಮಾತ್ರ ದರ್ಶನ ಕೊಡುವ ದೇವಿಯ ಅಪರೂಪದ ಗುಣ. ಹೀಗಾಗಿ ಪ್ರತಿ ವರ್ಷ ದೀಪಾವಳಿ ಬಂತೆಂದರೆ ಸಾಕು, ನರಕ ಚತುರ್ದಶಿಯ ದಿನ ಭಕ್ತಾದಿಗಳು ದೇವಿರಮ್ಮನ ದರ್ಶನಕ್ಕೆಂದು ಹೊರಟು ನಿಲ್ಲುತ್ತಾರೆ. ಎಂಥ ಕಟ್ಟುನಿಟ್ಟಿನ ಆಚರಣೆಗೂ ಸಿದ್ಧರಾಗಿರುತ್ತಾರೆ. ಪ್ರತಿ ವರ್ಷ ಇಲ್ಲಿಗೆ ಬರುವ ಭಕ್ತ ಗಣವನ್ನು ಕಂಡಾಗಲೇ ಇಲ್ಲಿನ ದೇವಿಯ ಮೇಲೆ ನಂಬಿಕೆಯ ಭಾವನೆಗಳನ್ನು ಅರ್ಥೈಸಿಕೊಳ್ಳಬಹುದು. ಉಳಿದ ದಿನಗಳಲ್ಲಿ ಇಲ್ಲಿಗೆ ತೆರಳಲು ಅವಕಾಶವಿರುವುದಿಲ್ಲ. ಹಬ್ಬದ ಕೊನೆಯ ದಿನದಂದು ಬಾಗಿಲು ತೆಗೆಯುವ ಕಾರ್ಯಕ್ರಮ ನಡೆಯುತ್ತದೆ. ಈ ಸಮಯದಲ್ಲಿ ದೇವಿಯು ವಾಯು ರೂಪದಲ್ಲಿ ಬೆಟ್ಟದ ಕೆಳಗಿನ ದೇವಾಲಯಕ್ಕೆ ಮರಳಿ ಬರುತ್ತಾಳೆ ಎಂಬುದು ನಂಬಿಕೆಯಾಗಿದ್ದು, ದೇವಾಲಯದ ಗರ್ಭಗುಡಿಯನ್ನು ಬಟ್ಟೆಯಿಂದ ಮುಚ್ಚಲಾಗುತ್ತದೆ. ಗಾಳಿಯ ರಭಸಕ್ಕೆ ಈ ಬಟ್ಟೆ ತಾನಾಗಿಯೇ ತೆರೆದುಕೊಳ್ಳುವುದನ್ನು ದೇವಿಯ ಆವಾಹನೆ ಎಂದು ನಂಬಲಾಗಿದೆ. ಹೀಗೆ ಬೆಟ್ಟ ಹತ್ತಿ ದೇವಿ ದರ್ಶನ ಪಡೆದ ಮರುದಿನ ಮೈಸೂರಿನ ಅರಸು ಮನೆತನದವರು ಬಾಗಿನವನ್ನು ದೇವಿ ದೇವಾಲಯಕ್ಕೆ ತಂದು ಕೊಡುವುದು ವಾಡಿಕೆಯಾಗಿದೆ. ಚಿಕ್ಕಮಗಳೂರಿನಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ ಬಿಂಡಿಗ ದೇವಿರಮ್ಮನ ದೇವಸ್ಥಾನ. ಅಲ್ಲಿಂದ ಸುಮಾರು 8 ಕಿಲೋಮೀಟರ್ನಷ್ಟು ದೂರ ಗಿರಿ ಚಾರಣ ಮಾಡಿದರೆ ಬೆಟ್ಟದ ತುದಿಯಲ್ಲಿ ನೆಲೆಸಿರುವ ಗಿರಿ ದೇವಿರಮ್ಮನ ದರ್ಶನ ನೀಡುತ್ತಾಳೆ. ಅದು ದೀಪಾವಳಿಯ ನರಕ ಚತುರ್ದಶಿಯ ಸಂದರ್ಭದಲ್ಲಿ. ಓಂ ಶ್ರೀ ಗುರುಭ್ಯೋ ನಮಃ. ನಾವು ಚಂದ್ರು ಅಂತ ಹೇಳಿ ಬಿಂಡಿಗಾ ದೇವಿರಮ್ಮನ ದೇವಸ್ಥಾನದ ಅರ್ಚಕರಾಗಿ ಕಳೆದ 12 ವರ್ಷಗಳಿಂದ ನಾವು ಸೇವೆ ಮಾಡ್ತಾ ಬಂದಿದ್ದೀವಿ. ಈ ದೇವಸ್ಥಾನ ಬಂದು ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ತಾಲೂಕು, ಬಿಂಡಿಗಾ ಮಲೆನಹಳ್ಳಿ ಎಂಬ ಗ್ರಾಮದಲ್ಲಿದೆ. ಇದು ಬಂದು ಚಿಕ್ಕಮಗಳೂರಿನಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಈ ದೇವಸ್ಥಾನದ ಇತಿಹಾಸ ಏನು ಅಂದರೆ, ಚಾಮುಂಡೇಶ್ವರಿ ಅಮ್ಮನವರು ಮಹಿಷಾಸುರನನ್ನು ಮರ್ದನ ಮಾಡ್ತಾರೆ. ಆ ಮರ್ದನ ಮಾಡಿದ ಕೋಪ ಹಾಗೇ ಇರುತ್ತೆ. ಅದಕ್ಕೋಸ್ಕರವಾಗಿ ತಾಯಿ ಚಾಮುಂಡೇಶ್ವರರು ಮೈಸೂರು ಭಾಗದಿಂದ ಈ ಏನು ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಬಂದು ನೆಲೆ ನಿಲ್ಲಿಸ್ತಾರೆ. ಅಂದರೆ ಕೋಪ ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಜಾಗವೇ ದೇವಿಗಿರಿ ಅಂತ ಹೆಸರಾಗುತ್ತೆ, ಅಥವಾ ದೇವಿರಮ್ಮನವರ ಬೆಟ್ಟ ಅಂತೇಳಿ ನಾವು ಕರಿತೀವಿ. ಇಲ್ಲಿಂದ ಗ್ರಾಮದಿಂದ ಆ ಬೆಟ್ಟ ಬಂದು 9 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ಪ್ರತಿನಿತ್ಯ ತ್ರಿಕಾಲದಲ್ಲೂ ನಾವು ದೇವಿಗೆ ಪೂಜೆ ನಡೆಸ್ಕೊಡೋಕ್ಕಾಗೋದಿಲ್ಲ ಅಂತೇಳಿ ಇಲ್ಲಿನ ಗ್ರಾಮಸ್ಥರು ದೇವಿಯ ಮೊರೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ದೇವಿ ಸ್ವಪ್ನದ ರೂಪದಲ್ಲಿ ಬಂದು ಹೇಳ್ತಾಳೆ, ನನ್ನ ಮೂಲ ಸ್ಥಾನ ಇದೇ ಆಗಿರೋದ್ರಿಂದ ನೀವು ಪ್ರತಿ ವರ್ಷ ನನಗೆ ದೀಪಾವಳಿಯ ಮೊದಲನೇ ದಿನ ಅಂದರೆ ನರಕ ಚತುರ್ದಶಿ ದಿನ ನೀವು ಬಂದು ಇಲ್ಲಿ ಬೆಟ್ಟವನ್ನೇರಿ ನನ್ನ ಸೇವೆಯನ್ನು ಮಾಡಿ ದೀಪ ಬೆಳಗಿಸಿ ಮನೆಯಲ್ಲೇ ಪೂಜೆ ಮಾಡಿ, ಆ ಬೆಟ್ಟದ ಬುಡದಲ್ಲಿರೋ ನಿಮ್ಮ ಗ್ರಾಮಕ್ಕೆ ನಾನು ಬರ್ತೀನಿ. ನಾನು ಬರುವಾಗ ನಾನೊಬ್ಬಳೇ ಬರೋಲ್ಲ, ನನ್ನ ಸಹೋದರಿಯರು ಬರ್ತಾರೆ. ಇಲ್ಲಿ ದೇವಿಗೆ ವಿಶೇಷವಾಗಿ ಮದುವೆ ಆಗಿಲ್ಲ ಅಂದವರು, ಮಕ್ಕಳಾಗಿಲ್ಲ ಅಂದವರು, ಬಂದು ಯಾವುದಾದ್ರು ರೀತಿಯ ಚರ್ಮ ರೋಗಕ್ಕೆ ಒಳಗಾದವರು, ಇನ್ನಿತರ ಯಾವುದೇ ಸಮಸ್ಯೆಗೆ ಇಲ್ಲಿ ದೇವಿ ಹತ್ರ ಬಂದು ಪ್ರಾರ್ಥನೆ ಮಾಡಿ ಒಂದು ತೀರ್ಥ ಸ್ನಾನವನ್ನು ಮಾಡಿದ್ರೆ ಆ ಚರ್ಮರೋಗವು ವಾಸಿಯಾಗುತ್ತೆ ಅಂತೇಳಿ ಆವಾಗಿಂದ ನಂಬ್ಕೊಂಬಂದಿದ್ದೀವಿ. ಅದೇ ರೀತಿಯಾಗಿ ದೇವಿ ಎಲ್ಲರನ್ನ ಕಾಪಾಡ್ಕೊಳ್ತಾ ಹೋಗ್ತಾ ಇದ್ದಾಳೆ. ದೇವಿ ಬಂದ ಭಕ್ತಾದಿಗಳಿಗೆ ಎಲ್ಲರಿಗೂ ಇಲ್ಲಿ ಕೆಳಗಡೆ ಏನು ದೇವಸ್ಥಾನ ಇದೆ, ಇಲ್ಲಿ ವರ್ಷಪೂರ್ತಿ ಪೂಜೆ ಇರುತ್ತೆ. ಆ ದೇವಸ್ಥಾನದಿಂದಲೇ ದೇವಿ ಎಲ್ಲರಿಗೂ ಆಶೀರ್ವಾದ ಮಾಡಿ ಪ್ರತಿನಿತ್ಯ ಹರಿಸ್ತಾಳೆ. ಉಳಿದಂತೆ ಗಿರಿಯ ಕೆಳಗಿನ ದೇವಾಲಯದಲ್ಲಿ ಪ್ರತಿದಿನವೂ ಭಕ್ತಾದಿಗಳು ದೇವಿಯ ದರ್ಶನವನ್ನ ಪಡೆಯಬಹುದು. ಇದುವರೆಗೆ ಕೇವಲ 1 ದಿನ ಮಾತ್ರವೇ ಬೆಟ್ಟಕ್ಕೆ ಪ್ರವೇಶ ಸಿಗುತ್ತಿತ್ತು. ವಿಶೇಷವೆಂದರೆ ಪ್ರತಿ ಬಾರಿ ರಾತ್ರಿಯ ಹೊತ್ತು ಬೆಟ್ಟ ಹತ್ತಿ ಬೆಳಗ್ಗೆ ದೇವಸ್ಥಾನಕ್ಕೆ ತಲುಪುವ ಪದ್ಧತಿ ನಡೆದು ಬಂದಿತ್ತು. ಆದರೆ ಈ ಬಾರಿ
ಬೆಟ್ಟ ಹತ್ತಲು ಅವಕಾಶ ನೀಡಿಲ್ಲ. ಬದಲಿಗೆ ಅಕ್ಟೋಬರ್ 19ರಂದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆಯ ತನಕ ದೇವಿಯ ದೇವಸ್ಥಾನವು ದರ್ಶನಕ್ಕೆ ತೆರೆದಿರುತ್ತದೆ. ಅದೇ ರೀತಿ 20ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 3 ಗಂಟೆಯ ತನಕ ದರ್ಶನಕ್ಕೆ ಅವಕಾಶವಿತ್ತು. ಆದರೆ ಈ ಬಾರಿ ರಾತ್ರಿ ಬೆಟ್ಟ ಹತ್ತಲು ಅವಕಾಶ ನೀಡಿಲ್ಲ. ಮಲೆನಾಡಿನ ಭಾಗದಲ್ಲಿ ಈ ಬಾರಿ ಅಕ್ಟೋಬರ್ ತನಕವೂ ಮಳೆ ಸುರಿದಿರುವುದರಿಂದ ಕಾರಣಕ್ಕೆ ರಾತ್ರಿ ಅವಕಾಶ ನೀಡಿಲ್ಲ. ಹೀಗಾಗಿ ಈ ಬಾರಿ ಹಿಂದಿನ ಎಲ್ಲ ವರ್ಷಗಳಿಗಿಂತ ಹೆಚ್ಚು ಭಕ್ತಾದಿಗಳು ಹರಿದು ಬಂದಿರುವುದು ಕಂಡುಬಂದಿದೆ. ನಮಸ್ಕಾರ, ನನ್ನ ಹೆಸರು ಎಂ ಎ ಕುಲಶೇಖರ್ ಅಂತೇಳಿ, ದೇವಿರಮ್ಮ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ. ನೀವು ಏನು ಈಗ ನೋಡ್ತಾ ಇದ್ದೀರಿ, ಇದು ದೇವಿರಮ್ಮ ದೇವಾಲಯ, ಬಿಂಡಿಗ ಶ್ರೀ ದೇವಿರಮ್ಮ ದೇವಾಲಯ ಅಂತೇಳಿ. ನಮ್ಮದು ದೇವಸ್ಥಾನದಲ್ಲಿ ಏನು ಪ್ರತಿ ವರ್ಷ ಈ ನರಕ ಚತುರ್ದಶಿಯಿಂದ 4 ದಿನ ಜಾತ್ರಾ ಮಹೋತ್ಸವ ನಡೆಯುತ್ತೆ. ಆ ಜಾತ್ರಾ ಮಹೋತ್ಸವಕ್ಕೆ ಈಗಾಗಲೇ ತಯಾರಿಗಳು ನಡೀತಾ ಇದೆ. ಮೊದಲನೇ ದಿನ ಏನು ನರಕ ಚತುರ್ದಶಿ ದಿನ 1 ದಿನ ಮಾತ್ರ ಗಿರಿಗೆ ಹೋಗೋದಂತಿತ್ತು ಮುಂಚೆ. ಈ ವರ್ಷ ನರಕ ಚತುರ್ದಶಿ ಏನು ಸೋಮವಾರ ಇದೆ, ಅದ್ರ ಹಿಂದಿನ ದಿನ ಭಾನುವಾರದಿಂದ ಸೋಮವಾರ ತನಕ ನಾವು ನಮ್ಮ ಕಮಿಟಿಯವರು ಗ್ರಾಮಸ್ಥರೆಲ್ಲ ಮಾತಾಡಿ ಅದನ್ನು ಜಿಲ್ಲಾಡಳಿತದೊಟ್ಟಿಗೆ ಚರ್ಚೆ ಮಾಡಿ 2 ದಿನಕ್ಕೆ ಅವಕಾಶವನ್ನು ಮಾಡಿದ್ದೀವಿ ಈ ವರ್ಷ. ಈಗಾಗಲೇ ಇನ್ನು 2 ದಿನ ಮಾತ್ರ ಉಳಿದಿರೋದ್ರಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಏನು ದೇವಿರಮ್ಮನ ಬೆಟ್ಟಕ್ಕೆ ಆ ದಿನ 2 ದಿನದಿಂದ ಒಂದು 40,000 to 50,000 ಜನ ಹತ್ಬೋದು ಅಂಥೇಳಿ ನಮ್ಮದು ಒಂದು ಅಂದಾಜಿದೆ. ಹಾಗಾಗಿ ರಾತ್ರಿ ಟೈಮು ಪ್ರತಿ ವರ್ಷ ರಾತ್ರಿನೂ ಕೂಡ ಹತ್ತಕ್ಕೆ ಅವಕಾಶ ಇತ್ತು. ಈ ಸಾರಿ ರಾತ್ರಿ ಹತ್ತೋದಕ್ಕೆ ಅವಕಾಶ ಇರೋದಿಲ್ಲ. ಈಗ ಏನು 2 ದಿನ ಬೆಟ್ಟ ಹತ್ತ ಕಾರ್ಯಕ್ರಮ ಮುಗಿದ ಮೇಲೆ 3ನೇ ದಿನ ಇಲ್ಲಿ ದೇವಿರಮ್ಮನ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಶುರುವಾಗುತ್ತೆ. ನಮ್ಮ ಈ ದೇವಸ್ಥಾನಕ್ಕೆ ಈ ಜಾತ್ರಾ ಮಹೋತ್ಸವಕ್ಕೆ ಏನು ಗಿರಿ ಮೇಲ್ಗಡೆ ಆದಮೇಲೆ 3 ದಿನ ಇಲ್ಲಿ ಪ್ರತಿದಿನ 15,000 to 20,000 ಜನ ಜಾತ್ರಾ ಮಹೋತ್ಸವಕ್ಕೆ ಬರ್ತಾರೆ. ನಮ್ಮ ದೇವಸ್ಥಾನದ ಹೆಸರು ಸ್ವಲ್ಪ ಇನ್ನೂ ಜಾಸ್ತಿ ಆಗ್ತಾ ಇರೋದ್ರಿಂದ ಪ್ರವಾಸಿಗಳ ಸಂಖ್ಯೆ ಇನ್ನೂ ಜಾಸ್ತಿ ಆಗ್ತಾ ಇದೆ, ಭಕ್ತರುಗಳ ಸಂಖ್ಯೆನೂ ಜಾಸ್ತಿ ಆಗ್ತದೆ. ಹಾಗಾಗಿ ಪ್ರವಾಸಿಗಳು ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬರ್ತಾ ಇದ್ದಾರೆ. ಪ್ರಕೃತಿ ಸೌಂದರ್ಯದ ಮಾನದಂಡದಲ್ಲಿಯೂ ಇದೊಂದು ಅದ್ಭುತ ಜಾಗ. ಇಲ್ಲಿನ ದೇವಿರಾಯನ ದುರ್ಗ ಅಥವಾ ದೇವಿರಮ್ಮನ ಬೆಟ್ಟದ ಎತ್ತರವು ಸುಮಾರು 3,000 to 3,800 ಅಡಿಗಳಷ್ಟಿವೆ. ಈ ಬೆಟ್ಟದ ಚಾರಣವು ಶ್ರದ್ಧಾ ಭಕ್ತಿಯ ವಿಷಯದ ಜೊತೆಗೆ ಸಾಹಸೀಯ ಕ್ಷಣಗಳನ್ನು ನಿಮ್ಮ ಕಣ್ಣ ಮುಂದೆ ತೆರೆದಿಡುತ್ತದೆ. ಕಾರಣವೇನೆಂದರೆ ಈ ಬೆಟ್ಟವು ತಿರುವಿ ನಿಂತ ಬುಗುರಿ ಆಕಾರದಲ್ಲಿದೆ. ಅಂದರೆ ತಪ್ಪಲಿನಲ್ಲಿ ವಿಶಾಲವಾಗಿದ್ದು ತುದಿ ತಲುಪುತ್ತಿದ್ದಂತೆ 100 ಜನರು ಮಾತ್ರ ನಿಲ್ಲಬಹುದಾದಷ್ಟು ಸ್ಥಳವನ್ನ ಹೊಂದಿದೆ. ವಾಹನಗಳಿಗೆ ಅಲ್ಲಿ ಅವಕಾಶವಿಲ್ಲ. ಇಷ್ಟಿದ್ದರೂ ತಮ್ಮ ಇಷ್ಟ ದೇವತೆಯನ್ನು ಕಾಣಲು ಪ್ರತಿ ವರ್ಷ ಈ ಬೆಟ್ಟ ಹತ್ತುವವರ ಸಂಖ್ಯೆ ಸುಮಾರು 4 ಲಕ್ಷವೇ ದಾಟಿದೆ. ನನ್ನ ಹೆಸರು ರೇಖಾ. ನಾವು ಜಾವಗಲ್ಲಿಂದ ಇದು ಮೊದಲನೇ ಬಾರಿಗೆ ಬಂದಿರೋದು. ಇದಕ್ಕಿಂತ ಮೊದಲು ನಾವು ಈ ರೀಲ್ಸ್ ಎಲ್ಲ ಮಾಡ್ತಾ ಇದ್ರಲ್ಲ, ಕಳೆದ ವರ್ಷ ತುಂಬ ಮಳೆ ಬಂದಿತ್ತು. ಅವಾಗೆಲ್ಲ ಟ್ರೆಕ್ಕಿಂಗ್ ಮಾಡಬೇಕಾದ್ರೆ ಅವರೆಲ್ಲ ಇಳಿಯೋದು, ಆ ವಾತಾವರಣ ಎಲ್ಲ ನೋಡಿ ನಮಗೂ ಕೂಡ ಅಲ್ಲಿ ಹೋಗಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ ಅನಿಸಿತ್ತು. ಅದಕ್ಕೋಸ್ಕರ ಈ ವರ್ಷ ಮೊದಲನೇ ಬಾರಿಗೆ ಬಂದಿದ್ದೀವಿ. ಇಲ್ಲಿನ ವಾತಾವರಣ ನೋಡಿ ತುಂಬಾ ಖುಷಿ ಆಯಿತು. ಕಳೆದ ವರ್ಷ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋಗಿದ್ವಿ, ಅಲ್ಲೂ ಕೂಡ ಅದೇ ರೀತಿ ಆಗಿತ್ತು. ಅಲ್ಲಿನ ವೆದರು ಮತ್ತು ಇಲ್ಲಿನ ವೆದರು ನೋಡಿದಾಗ ಇದು ನನಗೆ ತುಂಬಾ ಖುಷಿ ಕೊಡ್ತು. ಇಲ್ಲಿರ್ತಕ್ಕಂಥ ದೇವಸ್ಥಾನ ಆಗಿರ್ಬೋದು, ಸುತ್ತಮುತ್ತ ವಾತಾವರಣ ಆಗಿರ್ಬೋದು. ಹಾಗೆ ಇಲ್ಲಿ ನಾವು ಬಸ್ಸಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದು ಬಸ್ಸಿಂದ ಬಂದಿದ್ದು, ಅಲ್ಲಿ ಕಂಡಕ್ಟ್ರು ಡ್ರೈವರು ಕೂಡ ನಮ್ಗೆ ತುಂಬಾ ರೆಸ್ಪಾನ್ಸ್ ಮಾಡಿದ್ರು. ತುಂಬ ಖುಷಿ ಆಯಿತು. ಇಲ್ಲಿಗೆ ಬಂದು ದೇವಿ ದರ್ಶನ ಮಾಡಿದ್ವಿ. ಹಾಗೆ ನಾವು ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ಅಂದ್ಕೊಂಡಿದ್ದೀವಿ, ಅರ್ಕೆ ಎಲ್ಲ ಕಟ್ಕೊಂಡಿದ್ದೀವಿ. ನೆಕ್ಸ್ಟ್ ಚೆನ್ನಾಗಾದರೆ ಮತ್ತೆ ಮುಂದಿನ ವರ್ಷ ಬರ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಬೆಟ್ಟದ ತುದಿಯಲ್ಲಿರುವ ದೇವಸ್ಥಾನವು ಪ್ರಾಚೀನ ಕಾಲದ ರಚನೆಯಾಗಿದ್ದು ಇದಕ್ಕೆ ಗೋಡೆಗಳಾಗಲಿ ಅಥವಾ ಬಾಗಿಲುಗಳಾಗಲಿ ಇರಲಿಲ್ಲ ಎನ್ನಲಾಗಿದೆ. ಕೇರಳದ ಪಂಡಿತರೊಬ್ಬರಿಂದ ಅಷ್ಟಮಂಗಲ ಪ್ರಶ್ನೆಯನ್ನ ಆಲಿಸಿದಾಗಲೇ ಈ ವಿಷಯ ಬಯಲಾದದ್ದು. ಹೊಸ ದೇವಾಲಯವನ್ನು ಕಟ್ಟಿಸಿ ದೇವಿ ಪುನಃ ಪ್ರತಿಷ್ಠಾಪನೆ ಕಾರ್ಯ 1 ವರ್ಷದೊಳಗೆ ಮುಗಿಯಬೇಕು ಎನ್ನುವ ಉತ್ತರವನ್ನು ಈ ಮೂಲಕ ತಿಳಿಯಲಾಗಿತ್ತು. ಅದೇ ಪ್ರಕಾರ ದೇವಸ್ಥಾನ ನಿರ್ಮಾಣ ಕಾರ್ಯವನ್ನು 11 ತಿಂಗಳಿಗೆ ಮುಗಿಸಲಾಗಿದ್ದು, ಇಲ್ಲಿದ್ದ ಆಗಿನ ಟ್ರಸ್ಟಿಯವರು ಈ ಕಾರ್ಯಕ್ಕೆ ಬಲ ತುಂಬಿದ್ದರು. ಮರು ನಿರ್ಮಾಣಗೊಂಡಿರುವ ದೇವಿರಮ್ಮನ ಬೆಟ್ಟದ ಕೆಳಗಿನ ದೇವಸ್ಥಾನದಲ್ಲಿ
ನಿಸರ್ಗದ ಜೊತೆ ಬೆಸೆದುಕೊಳ್ಳುವ ಜೀವಂತಿಕೆ ಇದೆ. ದೇವಾಲಯದ ಒಳಗೆ ಕಾಲಿಡುತ್ತಿದ್ದಂತೆ ಮೊದಲು ಅಗ್ನಿಕುಂಡವಿದೆ. ಅಲ್ಲಿಂದಲೇ ದೇವಿರಮ್ಮನ ದರ್ಶನವಾಗುತ್ತದೆ. ಆದರೂ ಒಳ ಹೊಕ್ಕರೆ ಮಧ್ಯದ ಗುಡಿಯಲ್ಲಿ ದೇವಿರಮ್ಮನನ್ನು ಪ್ರತಿಷ್ಠಾಪಿಸಲಾಗಿದ್ದು, ಅಕ್ಕಪಕ್ಕದ ಗರ್ಭಗುಡಿಗಳಲ್ಲಿ ಚಿಕ್ಕಮ್ಮ ಮತ್ತು ಹಾಲಮ್ಮ ದೇವರನ್ನು ಕಾಣಬಹುದು. ಇವರು ಇಲ್ಲಿನ ಮೂಲ ದೇವಿಯಾದ ದೇವಿರಮ್ಮನವರ ಸಹೋದರಿಯರು ಎಂದು ಪೂಜಿಸಲಾಗುತ್ತದೆ. ದೇವಿರಮ್ಮನ ಒಳಗೂ ಹೊರಗೂ ಪ್ರದಕ್ಷಿಣೆ ಪಥಗಳಿವೆ. ಶುಕನಾಸಿ ಮಂಟಪವು ಸುಂದರವಾಗಿದೆ. ಕಲ್ಲಿನ ಈ ದೇವಾಲಯಕ್ಕೆ ಮರದ ಒಂದಷ್ಟು ಹೊದಿಕೆಗಳನ್ನು ನೀಡಲಾಗಿದೆ. ವರ್ಷವಿಡೀ ಇಲ್ಲಿ ವಾಸವಾಗಿರುವ ದೇವಿ ನರಕ ಚತುರ್ದಶಿಯಂದು ಮಾತ್ರ ಬೆಟ್ಟಕ್ಕೆ ಮರಳುತ್ತಾಳೆ ಎಂದು ನಂಬಲಾಗಿದೆ. ದೇವಾಲಯದ ಪಕ್ಕದಲ್ಲೇ ಪ್ರಸಾದ ನಿಲಯವಿದೆ. ಸದ್ಯಕ್ಕೆ ಚಿಕ್ಕದಾದ ಪ್ರಸಾದ ನಿಲಯವನ್ನು ಮುಂದಿನ ದಿನಗಳಲ್ಲಿ ವಿಸ್ತರಿಸುವ ಯೋಜನೆಯೊಂದಿಗೆ 400 ಜನರು ಏಕಕಾಲಕ್ಕೆ ಪ್ರಸಾದಕ್ಕೆ ಕೂರಬಹುದಾದ ನಿಲಯವನ್ನು ನಿರ್ಮಿಸುವ ಕಾಮಗಾರಿ ಇನ್ನೇನು ದೀಪಾವಳಿ ಹಬ್ಬದೊಳಗಾಗಿ ಮುಗಿಸುವ ಹಂತದಲ್ಲಿದ್ದಾರೆ. ದೇವಿರಮ್ಮನು ಹಿಂದೂ ಧರ್ಮದ ಶಕ್ತಿ ದೇವತೆಯಾದ ದುರ್ಗಾ ದೇವಿಯ ಅಥವಾ ಚಾಮುಂಡಿಯ ಒಂದು ಶಾಂತ ಸ್ವರೂಪ ಎಂದು ನಂಬಲಾಗಿದೆ. ಮೈಸೂರಿನ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಿಯೊಂದಿಗೆ ಸಂಬಂಧ ಹೊಂದಿದೆ. ದೇವಿಯ ದರ್ಶನಕ್ಕೆ ಬಂದ ಭಕ್ತರು ರುದ್ರ ಅಭಿಷೇಕ, ಪಂಚಾಮೃತ ಅಭಿಷೇಕ ಹೀಗೆ ಯಾವ ಸೇವೆಯನ್ನು ಇಲ್ಲಿ ಮಾಡಿಸಬಹುದು. ಯಾವ ಸೇವೆಗಳನ್ನು ಇಲ್ಲಿ ಸಾಮೂಹಿಕವಾಗಿ ಮಾಡಿಸುವುದಿಲ್ಲ. ಬದಲಿಗೆ ಪ್ರತ್ಯೇಕವಾಗಿ ಮತ್ತು ಭಕ್ತರನ್ನು ಶುಕನಾಸಿ ಮಂಟಪದಲ್ಲಿ ಕೂಡಿಸಿ ಅವರ ಸಮ್ಮುಖದಲ್ಲೇ ಮಾಡಲಾಗುತ್ತದೆ. ಇನ್ನು ಭಕ್ತಾದಿಗಳು ಇಲ್ಲಿ ಪ್ರಸಾದ ಸೇವೆಯನ್ನು ಮಾಡಿಸಬಹುದಾಗಿದ್ದು, ಒಂದು ದಿನದ ಪ್ರಸಾದ ಸೇವೆಗೆ 1101 ರೂಪಾಯಿಗಳಾಗಿವೆ. ಎಲ್ಲಾ ಸೇವೆಗಳಿಗೂ ಇಲ್ಲಿ ರಸೀದಿಯನ್ನ ನೀಡಲಾಗುತ್ತದೆ. ಬಿಂಡಿಗ ದೇವಿರಮ್ಮನ ಬೆಟ್ಟವು ಕೇವಲ ಒಂದು ದೇವಸ್ಥಾನವಲ್ಲ, ಇದು ದಕ್ಷಿಣ ಭಾರತದ, ಅದರಲ್ಲೂ ಮಲೆನಾಡಿನ ವಿಶಿಷ್ಟ ಧಾರ್ಮಿಕ ಸಂಪ್ರದಾಯದ ಪ್ರತೀಕ.